ಹಾಯ್ ನಮಸ್ಕಾರ ಮಾತಾಡಿಗ್ಲಾ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೆಲ್ಲಿ ಹೋಗ್ತಿದ್ದೇವೆ ಅಂದ್ರೆ ಪುಣೆಗೆ ಹೋಗ್ತಿದ್ದೇವೆ. ಯಾಕೆ ಅಂದ್ರೆ ಫಸ್ಟ್ ಯಾಕೆ ಅಂತ ಅದ್ರಗಿಂತ ಮುಂಚೆ ನಾನು ಅಣ್ಣ ಅತ್ತಿಗೆ ಬಗ್ಗೆ ಹೇಳ್ತೇನೆ. ಅಣ್ಣ ಕಾಲೇಜಲ್ಲಿ ಓದುವಾಗ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಅವಾಗ ಪುಣೆಯಲ್ಲಿ ಜಾಬಿಗೆ ಹೋದದ್ದು. ಅಲ್ಲಿ ಸುಮಾರು ವರ್ಷ ಇದ್ದ. ಮತ್ತೆ ಈಗ 1-2 years ಬ್ಯಾಕ್ ಅವರಿಗೆ ಮದ್ವೆ ಆಗಿ ಅತ್ತಿಗೆ ಸಹ ಅಲ್ಲಿಗೆ ಹೋದ್ರು. ಈಗ ಅವರು ಪುಣೆಯಲ್ಲೇ ಸೆಟಲ್ ಆಗಿದ್ದಾರೆ. ಫಸ್ಟ್ ರೆಂಟೆಡ್ ಹೌಸ್ ಅಲ್ಲಿ ಇದ್ರು. ಈಗ ಅದ್ರ ಪಕ್ಕದ ಫ್ಲಾಟ್ ಅಲ್ಲಿ ಒಂದು ಫ್ಲಾಟ್ ತಗೊಂಡಿದ್ದಾರೆ. ಅಂದ್ರೆ ಗೃಹ ಪ್ರವೇಶಕ್ಕೆ ನಾವಿವತ್ತು ಪುಣೆಗೆ ಹೋಗ್ತಾ ಇದ್ದೇವೆ. ಅಂದ್ರೆ ತುಂಬಾ ಜಾಸ್ತಿ ಜನ ಕರೀಲಿಲ್ಲ. ಅತ್ತಿಗೆ ಕಡೆಯಿಂದ 2 ಮನೆ, ನಮ್ಮ ಕಡೆಯಿಂದ 2 ಮನೆ ಅಷ್ಟೇ. ಕಮ್ಮಿ ಜನರನ್ನೇ ಮಾಡುದು. ಮತ್ತೆ ಅಂತ ಅಂದ್ರೆ ಸಂಜೆ ಅವರ ಫ್ರೆಂಡ್ಸ್ ಕೊಲೀಗ್ಸ್ ಫ್ಲಾಟ್ ನವರು ಬರ್ತಾರೆ ಅಷ್ಟೇ, ಬೇರೆ ಯಾರಿಲ್ಲ. ಇನ್ನೊಂದೆಂತ ಇನ್ಫಾರ್ಮೇಶನ್ ಅಂತ ಕೊಡ್ಬೇಕಂದ್ರೆ, ಆಕ್ಚುಲಿ ನಾವು ಟ್ರೈನ್ ಬುಕ್ ಮಾಡಿದ್ದು. ಅಂದ್ರೆ ಇವತ್ತು ಆಕ್ಚುಲಿ ಅವರ ಮನೆಯಲ್ಲಿ ವಾಸ್ತು ಹೋಮ ಇದ್ದದ್ದು. ನನ್ನ ಹಸ್ಬೆಂಡ್ಗೆ ರಜೆ ಇಲ್ಲ ಅಂತ ಹೇಳಿ ನಾವು ಇವತ್ತು ಹೊರಟು ನಾಳೆ ಗೃಹ ಪ್ರವೇಶಕ್ಕೆ ಹೋಗ್ತಿದ್ದೇವೆ. ಆದ್ರೆ ನಿನ್ನೆ ಹೋಗಿದ್ದು ಅಪ್ಪ ಅಮ್ಮ, ಅತ್ತಿಗೆದ ಅಪ್ಪ ಅಮ್ಮ ಪುರೋಹಿತರೆಲ್ಲ ನಿನ್ನೆ ಟ್ರೈನ್ ಅಲ್ಲಿ ಹೋಗಿದ್ದಾರೆ. ಎಂತಂದ್ರೆ ನಾವು ಟ್ರೈನ್ ಬುಕ್ ಮಾಡುವಾಗ 1 month ಬ್ಯಾಕ್ ನಾವು ಟ್ರೈನ್ ಬುಕ್ ಮಾಡಿದ್ದೇವೆ. ಆದ್ರೆ ಅದು ಲಾಸ್ಟ್ ಮೊಮೆಂಟಿಗೆ ನಮ್ದು ಕ್ಯಾನ್ಸಲ್ ಆಯ್ತು. ಅವರದು ಕನ್ಫರ್ಮ್ ಆಗಿ ಅವ್ರು ನಿನ್ನೆ ಹೋಗಿ ಇವತ್ತು ಮಧ್ಯಾಹ್ನ ರೀಚ್ ಆಗ್ತಾರೆ. ಇವತ್ತು ರಾತ್ರಿ ವಾಸ್ತು ಹೋಮ, ನಾಳೆ ಗೃಹ ಪ್ರವೇಶ. ನಮ್ದು ಇವತ್ತು ಟ್ರೈನ್ ಇದ್ದದ್ದು. ಒಂದು 4 hours ಮುಂಚೆ ಚೆಕ್ ಮಾಡಿದಾಗ ನಮ್ದು ಟಿಕೆಟ್ ಕ್ಯಾನ್ಸಲ್ ಆಗಿತ್ತು. ಸೊ ಎಂತ ಮಾಡೋದಂತ ಗೊತ್ತಾಗದೆ ಕೊನೆಗೆ ಈಗ ಪ್ಲಾನ್ ಆದದ್ದು ಒಂದು ಟಿ ಮಾಡುದು. ಟಿ ಮಾಡಿ ನಾವಿಲ್ಲಿಂದ 4 ಜನ ಹೋಗುದು. ಬರುವಾಗದ್ದು 2 ಕಡೆದು ಸಹ ರಿಟರ್ನ್ ಟಿಕೆಟ್ ಕ್ಯಾನ್ಸಲ್ ಮಾಡುದು. ನಮ್ಮ 4 ಜನದ್ದು ಸಹ ರಿಟರ್ನ್ ಟಿಕೆಟ್ ಕ್ಯಾನ್ಸಲ್ ಮಾಡುದು, ಅವರು 9 ಜನದ್ದು ಸಹ ರಿಟರ್ನ್ ಟಿಕೆಟ್ ಕ್ಯಾನ್ಸಲ್ ಮಾಡುದು. ಸೊ ಬರುವಾಗ ಟಿಯಲ್ಲಿ ಒಟ್ಟಿಗೆ 14 ಜನ ಬರ್ಬೋದಲ್ಲ, ಒಟ್ಟಿಗೆ ಬಂದಾಗ ಆಗ್ತದೆ ಅಂತ ಹೇಳಿ ರಿಟರ್ನ್ ಟಿಕೆಟ್ ಎಲ್ಲಾರ್ದು ಕ್ಯಾನ್ಸಲ್ ಮಾಡಿ ಆಗಿದೆ. ಈಗ ಹೋಗುವಾಗ ನಾವು ಟಿಯಲ್ಲಿ 4 ಜನ ಹೋಗ್ತಿದ್ದೇವೆ. ನಿಮ್ಗೆ ಎಂತ ಹೇಳುದಂದ್ರೆ, ಟ್ರೈನ್ ವೇಟಿಂಗ್ ಅಲ್ಲಿ ಇದ್ರೆ ಒಂದು 10 ಒಳಗೆ 5, 6, 7 ಆ ತರ ಸೀಟ್ ನಂಬರ್ ಇದ್ರೆ ಓಕೆ ಕನ್ಫರ್ಮ್ ಆಗ್ತದೆ. ಬಟ್ 10 ಮೇಲೆ ಇದ್ರೆ ತುಂಬಾ ಕಷ್ಟ ಕನ್ಫರ್ಮ್ ಆಗುದು. ಸೊ ಅದಕ್ಕೆ ಏನಾದ್ರು ಬಸ್ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ ಇಟ್ಕೊಂಡಿರಿ. ನಮ್ದೆಂತ ಅಂದ್ರೆ ಇಲ್ಲ ಟ್ರೈನ್ ಅಲ್ಲಿ ಹೋಗುದಲ್ಲ. ನಾವ್ ಟ್ರೈನ್ ಅಲ್ಲಿ ಹೋಗಿ ಫುಲ್ ರೆಡಿ ಆಗಿದ್ವಿ. ಟ್ರೈನ್ ಅಲ್ಲಿ ಹೋಗುದಲ್ಲ, ಚಿನ್ನ ಏನು ಇಟ್ಕೊಳ್ಳೋದ್ ಬೇಡ, ಒಂದ್ ಸರ ಹಾಕಿದ್ರೆ ಸಾಕು, ಸಿಂಪಲ್ ಆಗಿ ಹೋಗ ಟ್ರೈನ್ ಅಲ್ಲಿ. ಮತ್ತೆ ಬ್ಯಾಗ್ ಸಹ ಸುಮಾರು 3-4 ಬ್ಯಾಗ್ಗಳು ಬೇಡ. ಒಂದೇ ಟ್ರಾಲಿಯಲ್ಲಿ 4 ಜನದ್ದು ಸಹ ಹಾಕೊಂಡು ಹೋಗುವ, ಆ ತರ ಎಲ್ಲ ಸ್ವಲ್ಪ ತಿಂಡಿ ಮಾಡ್ಕೊಂಡು ಹೋಗುವ. ಬಿಕಾಸ್ ಇವತ್ತು ಹೊರಟ ನಾಳೆ ರೀಚ್ ಆಗುದಲ್ಲ. ಸೊ ಆತರ ಎಲ್ಲ ಪ್ಲಾನ್ ಮಾಡಿದ್ದದ್ದು. ಬಟ್ ಇವಾಗ ಟ್ರೈನ್ ಎಲ್ಲ ಕ್ಯಾನ್ಸಲ್ ಆಗಿ ಈಗ ಒಂದೇ ಟ್ರಾಲಿಯಲ್ಲಿ ನಾವು ಹೋಗ್ತಿದ್ದೇವೆ. ಸೊ ತುಂಬಾ ಸಿಂಪಲ್ ಆಗಿ ಮಾಡ್ತಿದ್ದೇವೆ. ನಾನು ಚೂರ್ ಕಟ್ ಮಾಡಿ ವಿಡಿಯೋ ಹಾಕ್ತೇನೆ, ಇಲ್ಲ ತುಂಬಾ ಲಾಂಗ್ ವಿಡಿಯೋ ಆಗ್ತಾ ಇದೆ ಇದು. ಸೊ ಬನ್ನಿ ಹೋಗುವ. ಈಗ ನನ್ನ ಮಕ್ಕಳೆಲ್ಲ ಅಲ್ಲಿ ಹೊರಗೆ ಕಾಯ್ತಿದ್ದಾರೆ. ಹೊರಗೆ ಊಟ ಎಲ್ಲ ಹಾಕಿಟ್ಟಿದ್ದೇವೆ. 2 ದಿನ ನಾವು ಇರುದಿಲ್ಲ. ನೋಡ ಬನ್ನಿ ಹೋಗುವ. ಟಾಟಾ ಮಿಚ್ಚು, ಟಾಟಾ ಬಾಯ್ ಮಿಚ್ಚು. ಕುಕು 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 ಟಾಟಾ. प्यो नमः सर्वेन्द्रियाणि वाङ्मनः चक्षुजिह्वा घ्राणवाक्मनो बुद्धिचित्ताहङ्कारः ज्ञानात्मनेन्द्रात्मनिषेधिकम् आवाहयामि असूनीते पुनरस्मासो चक्षुः प्राणाविहनो देहि भोगं च पश्येम सूर्यमञ्चरन्तमनोमते मृणान्मन्तर्षिमन्न पूषा स्वस्ति। ॐ 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 ओंकाराय नमो नमः। आदित्यादेवताभ्यो नमः। अधिदेवता प्रत्यदेवता सहित आदित्यादिनवदेवताभ्यो नमः। आवाहय मंत्रे वागीशुप्रतन्त्रे द्रव्यां समर्पयामि। आवाहनार्थे अर्घ्यम् आदित्यादिनवदेवताभ्यो नमः। पशून् प्रतिष्ठा सुप्रतिष्ठितमस्तु। पूर्ण सानिध्यं चैतन्यं
गुरु सर्वदा प्रार्थनां समर्पयामि। ओम श्री गुरुभ्यो नमः। गुरुभ्यो नमः। गणपते नमः। कुलदेवता कालिका परमेश्वरी विश्वकर्म वरं ब्रह्मण ಮುಹೂರ್ತದಲ್ಲಿ ಎಲ್ಲ ದೇವಾನುದೇವತೆಗಳನ್ನು ಸ್ಮರಣೆ ಮಾಡಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹ ಮನಸಾವಿಷ್ಟ ಪ್ರಾರ್ಥನೆ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೇ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ಮಾಡಿ. ಮಾತೃದೇವೋ ಭವ. ಈಗ ಸೌಮಂಗಲ್ಯ ಅದು ಆಶೀರ್ವಾದೇನು ಇದೆ, ಆಶೀರ್ವಾದ ದೃಷ್ಟಿಯಿಂದ ಗಣಪತಿ ದೇವರ ಪ್ರತ್ಯೇಕವಾಗಿ ಗಣಪತಿ ಯಜ್ಞವನ್ನು ಕೂಡ ನೆರವೇರಿಸಿದ್ದೇವೆ. ಹಾಗಾಗಿ ಈ ಸುಮುಹೂರ್ತದಲ್ಲಿ ನಾವು ವಿಶೇಷವಾಗಿ ಈ ಗೃಹವನ್ನ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ದ್ವಾರ ದೇವತೆಗಳನ್ನು ಆವಾಹಿಸಿ ದೈವಲ್ಯ ಮಹಾಲಕ್ಷ್ಮಿಯನ್ನು ಕೂಡ ಪೂಜಿಸಿ ಆಮೇಲೆ ಕುಲದೇವಿ ಕಾಳಿಕಾ ಪರಮೇಶ್ವರನ್ನು ಕೂಡ ಪೂಜಿಸಿದ್ದೇವೆ. ಹಾಗಾಗಿ ಈ ಸುಮುಹೂರ್ತದಲ್ಲಿ ಪ್ರವೇಶವನ್ನು ನಡೆಸುವಂತಹ ಸಂದರ್ಭದಲ್ಲಿ ಗುರುದೇವರು ಗಣಪತಿ ओम स्वस्ति स्वस्ति प्रजाभ्यः परिपालयन्तां न्यायेन मार्गेण शुभमस्तु नित्यं लोकाः समस्ताः सुखिनो भवन्तु समस्त सन्मंगलानि भवन्तु. आराध्यमूर्ति कुलदेवता कालिका परमेश्वरी नमो नमः. श्रीमन्मंगलमूर्ति वरसिद्धि विनायकाय नमो नमः. महालिंगेश्वराय नमः. महालक्ष्मी नमः. कुलदेवता कालिका परमेश्वरी नमः. ततः कटिलेश्वरी नमो नमः. ಶ್ರೀ ಸತ್ಯನಾರಾಯಣವನ್ನು ನಡೆಸಿಕೊಂಡು ದೇವರಿಗಾಗಿ ಪ್ರತ್ಯೇಕ ಒಂದು ದೇವರ ಸ್ಥಾನವನ್ನು ಇಟ್ಟುಕೊಂಡು ಅದರಲ್ಲಿ ನಿತ್ಯ ನಿರಂತರದಲ್ಲಿ ದೇವತಾ ಉಪಾಸನೆಯನ್ನು ಮಾಡುವಂಥದ್ದು. ಆವಾಗ ದೇವರ ಚೈತನ್ಯ ಮನೆಯಲ್ಲಿ ಪ್ರಾಪ್ತಿಯಾಗ್ತದೆ, ಬರತಕ್ಕಂಥ ಎಲ್ಲ ದುಷ್ಟಾರಿಷ್ಟಗಳು ನಿವಾರಣೆ ಆಗ್ತದೆ ಎನ್ನುವಂಥದ್ದು. ಹಾಗಾಗಿ ಆರಾಧನೆ ಮಾಡಲ್ಪಟ್ಟದ ಎಲ್ಲ
ಕುಲದೇವಿ, ಹಾಗೆ ಗಣಪತಿ, ಹಾಗೆ ಮರಂಗೇಶ್ವರ ಸ್ವಾಮಿ, ಮಹಾಲಕ್ಷ್ಮಿ, ಕಡಿಲೇಶ್ವರಿ, ಹಾಗೆ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿಯನ್ನು ಕೂಡ ಆವಾಹಿಸಿದ್ದೇವೆ. ಅಲ್ಲಿ ಸಾನ್ನಿಧ್ಯವಿರದಾಗಿದ್ದುಕೊಂಡು ನಿತ್ಯ ನಿರಂತರ ನಿಮ್ಮ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಈ ಮನೆಗೆ ಬರತಕ್ಕಂಥ ಎಲ್ಲ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿ ನೀವು ಗೃಹದಲ್ಲಿ ಜೀವನ ನಡೆಸಂತ ಸಂದರ್ಭದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಭಗವಂತ ಭಗವಶಕ್ತಿಗೆ ಅನುಗ್ರಹಿಸಬೇಕು ಅಂತ ಈ ಸುಮುಹೂರ್ತದಲ್ಲಿ ದೇವರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಮಾಡುವಂಥ ಮನಸಾವಿಷ್ಟ ಪ್ರಾರ್ಥನೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ. ಸರಿ, ಆಯ್ತು. ಅದೇ ಲೋಟಕ್ಕೆ ಹಾಕಿ. ಹಾಂ, ಚೆಕ್ ಬಿಡಿ. ಸರಿ, ಬಲೆ ದೀಪ. ಹೌದು, ಅದೆಲ್ಲ ಕೊಡ್ಲಿಕ್ಕೆಲ್ಲ ಸಿಗ್ತದೆ. ದೀಪ ದೇವರ ಅನ್ಬೋದು ಇದು ಈ ದೇವರ ಗಡ್ಡವರು ಅಲ್ಲ ಇದು ಎಂತ ದೇವತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ಸುರಾಮೇ ಸುಮುಹೂರ್ತಮಸ್ತು ಹಾಕಿವೆ. ಸುಮುಹೂರ್ತಮಸ್ತು ಸುಪ್ರತಿಷ್ಠಿತಮಸ್ತು ದೇವತಾನುಗ್ರಹ ಪ್ರಾಪ್ತಿರಸ್ತು. ಓಂ ಆಪ್ಯಾಯಸ್ವ ಸಮೇತ ಚೂರು ಹಾಲು ಹಾಕಬೇಕು. ಆಪ್ಯಾಯಸ್ವ ಸಮೇತದೆ ವಿಶ್ವದ ಸಾಕು ಸೋಮವೃಷ್ಟ್ಯಂ ಭವಾವಾಜ್ಯ ಸಂಗತೆ. ಓಂ ಶಾಂತಿ ಶಾಂತಿ ಶಾಂತಿ. ದೇವತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ಸುಪ್ರತಿಷ್ಠಿತಮಸ್ತು ಅರಶಿನ ಕುಂಕುಮವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ. ತುಳಸೀದೇವಿ ನಮೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ. ಸೌಖ್ಯೀಗ ಹಾಕಿದ್ದಾರೆ ಪಾದರಂತೆ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಪುಷ್ಪಾಣಿ ಸಮರ್ಪಯಾಮಿ. ಧೂಪಮಾಗ್ರಾಪಯಾಮಿ. ದೀಪೋತ್ತಮ ಆಗ್ರೇಯಂ ಸರ್ವದೇವ ನೀರಾಜನಂ ದರ್ಶಯಾಮಿ. ಆರತಿ ಮಾಡಿ ತುಳಸೀದೇವಿಯೇ ನಮೋ ನಮಃ ಹೇಳಿ. ತುಳಸೀದೇವಿಯೇ ನಮೋ ನಮಃ ಇತಿ ವೇದೋಕ್ತ ಮಂತ್ರ ಪುಷ್ಪಾಂಜಲಿಂ ಸಮರ್ಪಯ ಮನಸಾವಿಷ್ಟ ಪ್ರಾರ್ಥನಾಂ ಕರಿಸಿ ಪ್ರಾರ್ಥನೆ ಮಾಡಿಕೊಡು. ಆಯ್ತಾ? ಅಷ್ಟೇ ಪ್ರಾಮುಖ್ಯತೆ ಮನೆ ಎನ್ನುವುದಕ್ಕೆ ತುಳಸಿ ವೃಂದಾವನ ಅದು ಶೋಭನೆ ಬರುವಂಥದ್ದು ಅಂತ. ಹಾಗಾಗಿ ಅಂತಹ ಗ್ರಹ ಶೋಭೆ ಸಿದ್ಧಿಯಾಗಬೇಕೆನ್ನುವಂಥ ದೃಷ್ಟಿಯಿಂದ ತುಳಸಿ ದೇವಿಯನ್ನ ಈ ಮನೆಯ ಈಶಾನ್ಯ ಮೂಲೆಯಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಹಾಗಾಗಿ ತುಳಸಿ ದೇವಿಯ ಪೂಜೆಯನ್ನು ನಾವು ನಿತ್ಯ ನಿರಂತರ ಮಾಡಿದರೆ ಅದರಿಂದ ಬರತಕ್ಕಂತಹ ಗಾಳಿ ಆ ಮನೆಯ ಒಳಗೆ ಸೇರಿದ್ರೆ ಯಾವುದೇ ರೀತಿಯಾದಂತಹ ದಾರಿದ್ರ್ಯಗಳಿದ್ರೆ ನಿವಾರಣೆ ಆಗ್ತದೆ. ಆಮೇಲೆ ಆರೋಗ್ಯ ಭಾಗ್ಯ ಪ್ರಾಪ್ತಿ ಆಗ್ತದೆ ಅಂತ ಉಂಟು. ಹಾಗಾಗಿ
ಅಂತಹ ಒಂದು ಮಹತ್ತರವಾದಂತಹ ಯೋಗ್ಯತೆಯನ್ನು ಪಡೆದಂತಹ ತುಳಸಿ ದೇವಿ. ಆ ತುಳಸಿ ದೇವಿಯನ್ನ ಪೂಜೆ ಮಾಡಿದೆ. ಮಾಡಲ್ಪಟ್ಟ ಪೂಜೆಯಲ್ಲಿ ತುಳಸಿ ದೇವಿ ಸನ್ನಿಹಿತಲಾಗಿದ್ದುಕೊಂಡು ನಿತ್ಯ ನಿರಂತರ ಇದಕ್ಕೆ ದೀಪ ಇಡುವಂಥದ್ದು, ನೀರು ಹಾಕುವಂತೆಲ್ಲ ಮಾಡಬೇಕು. ಹಾಗಾಗಿ ಆ ದೇವಿ ಯಾವಾಗ ಚೈತನ್ಯ ಭರಿತರಾಗಿದ್ದುಕೊಂಡು ನಿತ್ಯ ನಿರಂತರ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಬರತಕ್ಕಂಥ ದಾರಿದ್ರ್ಯಗಳನ್ನು ನಿವಾರಣೆ ಮಾಡಿ ನಮ್ಮನ್ನ ಉದ್ಧರಿಸಿ ಕಾಪಾಡ್ತಾರೆ ಅಂತ ಉಂಟು. ಹಾಗಾಗಿ ಅಂತಹ ತುಳಸಿ ದೇವಿಯನ್ನು ಪೂಜಿಸಿರಿ. ಮಾಡಲ್ಪಟ್ಟ ಪೂಜೆಯ ಪರಿಪೂರ್ಣವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗುವ ದೇವರು ಅನುಗ್ರಹಿಸಬೇಕು ಅಂತ ಆ ತುಳಸಿಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂಥ ಪ್ರಾರ್ಥನೆ. ಇತಿ ಮನಸಾವಿಷ್ಟ ಪ್ರಾರ್ಥನಾಂ ಸಮರ್ಪಣೆ. ಒಂದು ಪ್ರದಕ್ಷಿಣ ಬಂದು ಒಂದು ನಮಸ್ಕಾರ ಮಾಡಿ ಮನಸಾವಿಷ್ಟ ಪ್ರಾರ್ಥನಾಂ ಸಮರ್ಪಣೆ. सुप्रतिष्ठितमस्तु देवता रुक्मिणी देवा गोदावरी सरस्वती नर्मदे सिंधु कावेरी जले सन्निधिं तथा आचम्य ओम विराट विश्वकर्मणे स्वाहा स्वराट विश्वकर्मणे स्वाहा साम्राट विश्वकर्मणे स्वाहा तविष्टाय नमः। लक्ष्मीनारायण प्रीत्यर्थं श्री सत्यनारायण पूजाराधना कर्मण पवित्रधारणि विनियोगः पवित्रं धृत्वा पवित्रपाणिः सत्यं ओं तत्सवितुर्वरेण्यं भर्गो देवस्य धीमहि धियो यो न प्रचोदयात् आपो ज्योतिषोऽमृतं ब्रह्मा भूर्भुवः स्वरोम्। ओम महाकाली स्वाहा महालक्ष्मी स्वाहा महासरस्वती विश्वकर्म परब्रह्मणा ज्ञेय प्रवर्तमानस्याद्य श्री ब्रह्मणो गणपति वरुण लोकपालकादि आदित्यादि नवग्रह देवतानां ध्यान आवाहनादि षोडश उपचार पूजा पुरस्सर श्री सत्यनारायण पूजाराधनम घंटार्जनम शकालार्चनम कर्म करिष्ये आचार्य मुखेन आचार्य मुखेन कारयिष्ये। ವಿಘ್ನಗಳನ್ನ ನಾಶ ಮಾಡುವಂತಹ ಗಣಪತಿ ದೇವರನ್ನ, ಹಾಗೆ ನಮ್ಮ ಕುಲಮಾತೆ ಕಾಳಿಕಾ ಪರಮೇಶ್ವರಿ ವಿಶ್ವಕರ್ಮ ಸ್ವಾಮಿಯನ್ನ, ಹಾಗೆ ನಿಮ್ಮ ಊರಿನಲ್ಲಿ ಗ್ರಾಮದಲ್ಲಿ ನೆಲೆಯಾಗಿರ್ತಕ್ಕಂತಹ ಗ್ರಾಮ ದೇವರನ್ನ, ಗ್ರಾಮ ದೈವಗಳನ್ನ, ಪರಂಪರಾಗತವಾಗಿ ನಂಬಿಕೊಂಡು ಬಂದಂತ ಎಲ್ಲ ದೈವ ದೇವರನ್ನ, ಪೂಜಾ ಪಿತೃಗಳನ್ನ, ಗುರು ಹಿರಿಯರನ್ನೆಲ್ಲ ಆರಂಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಅನುಗ್ರಹ ಆಶೀರ್ವಾದವನ್ನ ಪಡ್ಕೊಂಡು ನಾವು ಯಾವ ಸತ್ಕರ್ಮಗಳನ್ನ ಆರಂಭ ಮಾಡ್ತೇವೆ ಅದಕ್ಕೆ ಬರತಕ್ಕಂತಹ ಏನಾದರೂ ವಿಘ್ನಗಳಿದ್ರೆ ಎಲ್ಲವನ್ನು ಕೂಡ ದೂರ ಮಾಡಿ ನಿರ್ವಿಘ್ನವಾಗಿ ಯಶಸ್ವಿಯಾಗಿ ದೇವರು ಒಳ್ಳೆ ರೀತಿಯಲ್ಲಿ ನೆರವೇರಿಸಿಕೊಡ್ತಾರೆ ಅಂತ ಉಂಟು. ಹಾಗಾಗಿ ಈ ಒಂದು ಸನ್ನಿವೇಶದಲ್ಲಿ ನಾವು ಸೇರಿದ್ದೇವೆ. ಸೇರಿದಂತ ಉದ್ದೇಶ ಏನಂತ ಹೇಳಿದ್ರೆ, ಗೃಹ ಪ್ರವೇಶ ನಂತರ ಗೃಹದಲ್ಲಿ ಲಕ್ಷ್ಮೀನಾರಾಯಣ ದೇವರ ಪೂರ್ಣ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗಬೇಕೆನ್ನುವಂತಹ ದೃಷ್ಟಿಯಿಂದ ಶ್ರೀ ಸತ್ಯನಾರಾಯಣ ಪೂಜೆಯನ್ನ ಕೂಡ ಈಗಾಗಲೇ ನಾವು ಆರಂಭ ಮಾಡಲಿಕ್ಕಿದ್ದೇವೆ. ಆರಂಭ ಮಾಡುವ ಸಂದರ್ಭದಲ್ಲಿ ವಿಷಯನಾಡಿ ಎನ್ನುವಂತಹ ದೋಷಗಳಿದ್ರೆ ಎಲ್ಲವೂ ಕೂಡ ಪರಿಮಾರ್ಜನೆ ಆಗಬೇಕು. ಹಾಗೆ ಕಲಶ ಮಧ್ಯೆಯಲ್ಲಿ ಗಂಗಾದಿ ಸರ್ವತೀರ್ಥ ದೇವತೆಗಳನ್ನು ಆವಾಹಿಸಿದ್ದೇವೆ. ಆ ನಂತರದಲ್ಲಿ ವಿಶೇಷ ಕಲಶ ಮಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಕೂಡ ಲಕ್ಷ್ಮೀನಾರಾಯಣ ದೇವರ ಚೈತನ್ಯ ಆ ಕಲಶ ಮಧ್ಯೆಯಲ್ಲಿ ಪ್ರಾಪ್ತಿಯಾಗಿ ಹಾಗೆ ಅರ್ಪಣೆ ಮಾಡುವುದೆಲ್ಲ ತ್ರಿವಿಧ ವಕ್ಷಭೋಜ್ಯಾದಿಗಳನ್ನ ಸತ್ಯನಾರಾಯಣ ಸ್ವಾಮಿ ಲಕ್ಷ್ಮೀದೇವಿ ಸಂತೋಷ ಸ್ವೀಕಾರ ಮಾಡಿಕೊಂಡು ಪೂಜೆಯ ಪರಿಪೂರ್ಣವಾದಂತಹ ಫಲ ನಿಮಗೆ ಪ್ರಾಪ್ತಿಯಾಗಬೇಕು. ಮುಂದಕ್ಕೆ ವಂಶ ಉದ್ಧಾರ ಆಗಬೇಕು. ಸುಪುತ್ರ ಸಂತತಿಯನ್ನು ಕೂಡ ಭಗವಂತನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅನುಗ್ರಹ ಮಾಡಬೇಕು. ಆದರ್ಶ ಜೀವನ ಸಂತ ಯೋಗ ಭಾಗ್ಯವನ್ನು ಕೂಡ ಲಕ್ಷ್ಮೀನಾರಾಯಣ ದೇವರು ಅನುಗ್ರಹಿಸಬೇಕು ಅಂತ ಈ ಮುಹೂರ್ತದಲ್ಲಿ ಗುರುಮತ್ತೆ ಗಣಪತಿಯನ್ನ ಸ್ಮರಣ ಮಾಡಿಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತ ಪ್ರಾರ್ಥನೆ. ಮನಸಾವಿಷ್ಟ ಪ್ರಾರ್ಥನಾ ಸಮರ್ಪಯಾಮಿ ಅನೇನ ಪೂಜಾರಾಧನಗಮನ ಗುರುದತ್ತ ವಿಶ್ವಂಬರಮೂರ್ತಿ ಗಣಪತಿ ಪ್ರೀಯಂತ ಸುಪ್ರೀತ ಸುಪ್ರಬೋಧ ಪ್ರಾರ್ಥನಾ ಸಮರ್ಪಯಾಮಿ. ಓಂ ರತ್ನಾಕರಾಯ ವಿದ್ಮಹೇ ಸಾಗರೇಶಾಯ ಧೀಮಹಿ
तन्नो वरुण प्रचोदयात्। वर्धराय नमः। ओम सत्याम्बुजाय नमः। ओम सत्यवाक्याय नमः। ओम सत्यगुरवे नमः। ओम सत्यन्यायाय नमः। ओम सत्यसाक्षिणे नमः। ओम सत्यसंव्रताय नमः। ओम सत्यादिराजाय नमः। ओम सत्यगुह्याय नमः। ओम सत्योदराय नमः। ओम सत्यहृदयाय नमः। ओम सत्यकमलाय नमः। ओम सत्यनालाय नमः। भूताक्षजाय नमः। मध्ये श्रीनवरत्नखचित दिव्य सिंहासनोपरि लक्ष्मी सहित श्री सत्यनारायण महास्वामिने नमः। द्वारपालपूजां समर्पयामि। अतः पीठपूजां करिष्ये। पीठस्य अधोभागे आधारशक्तिये नमः। ओम पूर्वाय नमः। दक्षिणे भगवती हरिवल्लभे भगवती हरिवल्लभे मनोज्ञे त्रिभुवन बोधिकरे प्रसीद मह्यं विष्णुपत्नीं भगवती हरिवल्लभे मनोज्ञे त्रिभुवन बोधिकरे प्रसीद मह्यं विष्णुपत्नीं क्षमामि। स्वागतम बेटी स्वागतम सुस्वागतम तगरी इब्बರು ಅಕ್ಷರಃ ಸ್ವಾಗತಂ ಸುಸ್ವಾಗತಂ ಅನಂತರ ಕೈ ಸೊಪ್ಪಿರ ಶಿವಾಪಹ ಸಂತು ಕೈ ಎರಡು ಕೈ ತೊಳೆಯಿರಿ ಲಕ್ಷ್ಮೀ ದೇವಿ ನಮಃ ಶಿವಾಪಹ ಸಂತು ಎರಡು ಕೈ ತೊಳೆಯಿರಿ ಅನಂತರ ಸುಗಂಧಕೃತಿ ಸುಗಂಧದ್ವಾರಾನುರಾದರ್ಶಾಂ ನಿತ್ಯಪುಷ್ಟಾಂಗರಿಹಿಣಿ ಈಶ್ವರೀಂದ್ರ ಈಶ್ವರೀಂದ್ರ ಸರ್ವಭೂತಾನಾಂ ಸಾಮ್ಯೋಪದೇಶ್ಯಂ ಅನಂತರ ಅರಶಿನ ಬುಟ್ಟಿಡಿ ಆಯ್ತಾ ಪುಷ್ಪಾಣಿ ಬಾಂತು ಪುಷ್ಪಾಣಿ ಬಾಂತು ಪುಷ್ಪಾಣಿ ಇಡಬೇಕು ನಾರಾಯಣಾಯ ನಮಃ ಪುಷ್ಪಾಣಿ ಬಾಂತು ತಲೆಗೆ ಅರ್ಚನ ವಿಧಿ ಪರಿಪೂರ್ಣಮಸ್ತು ಅಂತ ಹೇಳಬೇಕು ಅರ್ಚನ ವಿಧಿ ಪರಿಪೂರ್ಣಮಸ್ತು ಅಂತ ಹೇಳಿ ಇಬ್ಬರು ಕೂಡ ಹಾಕಿ ಇಬ್ಬರು ಕೂಡ ಒಂದು ಸ್ವಲ್ಪ ನೀರು ಹಾಕಬೇಕು ತಾಂಬೂಲ ಹಿರಣ್ಯಗರ್ಭಗಳ ಅನಂತಪುಣ್ಯವರದ ಶಾಂತಿ ಪ್ರಶ್ನೆ ತಿರುಗಿ ದೇವರನ್ನು ನೋಡಬೇಕು ಹಿಡ್ಕೊಳ್ಳಿ ಲಕ್ಷ್ಮೀನಾರಾಯಣ ಪ್ರತಿಗೃಹನಾಥು ಲಕ್ಷ್ಮೀನಾರಾಯಣ ವೈದದ ಲಕ್ಷ್ಮೀನಾರಾಯಣ ಸಾರ್ವಭೌಮ ಲಕ್ಷ್ಮೀನಾರಾಯಣ ರಾಮ ದಂಪತಿಯು ಅಹಂ ಸಂಪ್ರದತೆ ಅಂತ ಕೊಡಿ ನಮ್ಮಮ್ಮ ಕೊಟ್ಟು ಕೊಡಿ ನಮ್ಮಮ್ಮ ಕೊಡಿ ನಮ್ಮಮ್ಮ ದಾನಪುಷ್ಟ ಫಲಸಿದ್ಧಿರಸ್ತು ಕೊಟ್ಟು ನಮಸ್ಕಾರ ಮಾಡಿ ನಮ್ಮಮ್ಮ ದಾನಪುಷ್ಟ ಫಲಸಿದ್ಧಿರಸ್ತು ಶ್ರೀರ್ವಜ್ಜಸ್ಯ ಮಾಯುಷ್ಯಮಾರೋಗ್ಯಮಾವಿದ ಶೋಭಾಣಮೇತೆ ಧನಂ ಧಾನ್ಯಂ ಪಶು ಬಹುಭಾಗ್ಯಲಾಭಂ ಸತ ಸಂವತ್ಸರಂ ದೀರ್ಘಮಾಯು ಇವರನ್ನ ಉದಾಸನಕ್ಕೆ ಕಳಿಸಿದೆ ಉದಾಸನ ಉದ್ವಾಸಯಾಮಿ ಅಂತ function or something. God bless you. All the very best. God bless you.
ಈಚೆ ಬಾ. ನ್ಯಾಯಾಲಯ ಉಂಟು ಅಲ್ಲೇ ಅಲ್ಪ ನೀರು ಕೊಡ್ಚೇಟು ಇಡೆ ಬತ್ತ ನಾನು